ನಮ್ಮ ಊರಿನ ಗುರುಸುವನನ ಕಥೆಯನ್ನು ಕೇಳೋಣ ಬನ್ನಿ. ಒಂದು ಕಾಲದಲ್ಲಿ ನಮ್ಮ ಊರಿನಲ್ಲಿ ಒಬ್ಬ ಉತ್ತಮ ಪಾದರಕ್ಷಕಕಾರನು ಇದ್ದ. ಅವನ ಹೆಸರು ಗುರುಸುವನ. ಅವನು ಮೊದಲಿಗೆ ಒಂದು ಚಿಕ್ಕ ಹಳ್ಳಿಯಲ್ಲಿ ಜನಿಸಿದ್ದ. ಆದರೆ ಪಾದರಕ್ಷೆಯ ಕಲೆಯಲ್ಲಿ ಅವನ ಅಪಾರ ಪ್ರತಿಭೆಯನ್ನು ಹೊಂದಿದ್ದ. ಅವನ ಪಾದರಕ್ಷೆಗಳು ಜನಪ್ರಿಯವಾಗಿದ್ದವು, ಏಕೆಂದರೆ ಅವನು ಮಾಡುತ್ತಿದ್ದ ಶೂಗಳು ಸುಂದರವಾಗಿದ್ದವು, ಬಲಿಷ್ಠವಾಗಿದ್ದವು ಮತ್ತು ಅವುಗಳನ್ನು ಧರಿಸಿದವರು ಹಾರಿದಂತೆ ಅನುಭವಿಸುತ್ತಿದ್ದರು. ಗುರುಸುವನನಿಗೆ ಕಲಿಯಲು ಪ್ರೇರಣೆ ಅವನ ತಂದೆಯಿಂದಲೇ ಬಂದಿತ್ತು. ಅವನ ತಂದೆ ಸಹ ಪಾದರಕ್ಷೆಯ ವಿದ್ವಾಂಸರು ಆಗಿದ್ದರು. ಆದರೆ ಅವನು ಕಡಿಮೆ ಗ್ರಾಹಕರಿಗೆ ಮಾತ್ರ ಕೆಲಸ ಮಾಡುತ್ತಿದ್ದನು. ಅವನ ತಂದೆಯ ಪಾದರಕ್ಷೆಗಳು ತುಂಬ ಉತ್ಕೃಷ್ಟವಾಗಿದ್ದವು, ಆದರೆ ಅವನು ಜನಪ್ರಿಯತೆ ಮತ್ತು ಶ್ರೀಮಂತಿಕೆಯೊಂದಿಗೆ ಮಾತ್ರ ಬೇಡಿಕೆಗಳನ್ನು ತಲುಪಲು ಸಾಧ್ಯವಿಲ್ಲದೆ ಇದ್ದನು. ಇದನ್ನು ಕಂಡು ಗುರುಸುವನನು ಬಾಲ್ಯದಲ್ಲಿ ತನ್ನ ತಂದೆಯು ತೆಗೆದುಕೊಂಡು ತಯಾರಿಸಿದ್ದ ಸಣ್ಣ ಕಡಿಮೆ ಬೆಲೆಯ ಪಾದರಕ್ಷೆಗಳೊಂದಿಗೆ ಬೆಳೆದವನು. ಆದರೆ ಅವನು ಎಂದಿಗೂ ಬೇರೆಯವರಿಗೆ ಅತ್ಯುತ್ತಮವಾದ ಪಾದರಕ್ಷೆಗಳನ್ನು ನಿರ್ಮಿಸಲು ಕಲಿಯಬೇಕೆಂದು ಹೋರಾಡುತ್ತಿದ್ದನು. ಅವನು ತನ್ನ ಊರಿನ ಹತ್ತಿರದ ದೊಡ್ಡ ನಗರವನ್ನು ಭೇಟಿಯಾದಾಗ ಅಲ್ಲಿನ ಅಂಗಡಿಗಳಲ್ಲಿ ಕಂಡುಬರುವ ಅತ್ಯುತ್ತಮ ಶೂಗಳನ್ನು ನೋಡಿದನು. ಅವನ ಹೃದಯದಲ್ಲಿ ಹೊಸ ಚೇತನ ಉಂಟಾಯಿತು. ಅವನು ಪ್ರತಿಕೂಲತೆಯನ್ನು ಎದುರಿಸಿ ಹೋರಾಟ ಮಾಡುತ್ತಾ ತನ್ನ ನಿರ್ಧಾರವನ್ನು ಗಂಭೀರವಾಗಿ ಹಾರೈಸಿದನು. ಅವನು ಹೋರಾಟಿಸಿದ ಮೊದಲ ದಿನಗಳು ಹೇಗಿದ್ದವು ಅಂದರೆ, ಅವನು ಶುರು ಮಾಡಿದ ಅವನು ಎಲ್ಲ ಭರವಸೆಯೂ ಕೂಡ ಅಗತ್ಯವಿದ್ದಿತು. ಗುರುಸುವನನು ಪಾದರಕ್ಷೆಗಳ ತಯಾರಿಕೆಯಲ್ಲಿ ನವೀನತನ ಮತ್ತು ಶ್ರಮವನ್ನು ಹಾಕುತ್ತಿದ್ದನು. ಅವನು ತುಂಬ ಪರಿಶ್ರಮದಿಂದ ಕಲಿಯುತ್ತಿದ್ದನು. ಅವನು ಕಚ್ಚಾ ಸಾಮಗ್ರಿಗಳನ್ನು ಸರಿಯಾಗಿ ಆಯ್ಕೆ ಮಾಡುತ್ತಿದ್ದ. ಅವನು ಹಗ್ಗಗಳ, ಬಟ್ಟೆಗಳ, ಬೂಟುಗಳ ಚಟುವಟಿಕೆಯನ್ನು ಪರಿಶೀಲನೆ ಮಾಡಿದನು. ಯಾವುದೇ ರೀತಿಯಲ್ಲಿ ಉತ್ತಮವಾದ ಮೊದಲ ದಿನಗಳಲ್ಲಿ ಅವನು ಅವುಗಳನ್ನು ಮಾಡುತ್ತಿದ್ದರೆ ಅವುಗಳು ಸುಂದರವಾಗಿದ್ದರೂ ಅವು ಸ್ಥಿರವಾಗಿರಲಿಲ್ಲ. ಅವನು ಯಾವಾಗಲೂ ಅವುಗಳನ್ನು ಮತ್ತೊಮ್ಮೆ ಪರಿಷ್ಕರಿಸುವ ಕೆಲಸ ಮಾಡುತ್ತಿದ್ದನು. ಹಲವಾರು ಪ್ರಯತ್ನಗಳ ನಂತರ ಅವನು ತನ್ನ ಶಕ್ತಿಯನ್ನು ಹರಸಿ ಕೊನೆಗೆ ತನ್ನ ಕೃತಿಯನ್ನು ಪುನಃ ಪರಿಷ್ಕರಿಸಿದನು. ಅವನು ನವೀನ ವಿನ್ಯಾಸಗಳನ್ನು ಮತ್ತು ಪ್ರಾಕೃತಿಕ ಬಟ್ಟೆಗಳ ಬಳಕೆಯನ್ನು ಸೇರಿಸಿ ಅವನು ತಯಾರಿಸಿದ ಪಾದರಕ್ಷೆಗಳು ಬಲಿಷ್ಠವಾಗಿದ್ದವು. ನಂತರ ಅವನು ತನ್ನ ಅತ್ಯುತ್ತಮ ಶೂಗಳನ್ನು ಗ್ರಾಮಸ್ಥರಿಗೆ ಮಾರಾಟ ಮಾಡಿದನು. ಅವರ ಅಭಿಪ್ರಾಯಗಳು ಅವನಿಗೆ ಹೊಸ ಪ್ರೇರಣೆಯನ್ನು ನೀಡಿದವು. ಹೀಗೆ ಸಮಯದೊಂದಿಗೆ ಅವನು ಹೆಚ್ಚು ಜನರ ಗಮನವನ್ನು ಸೆಳೆದನು. ಅವನ ಶೂಗಳು ಅವು ಉದ್ದೇಶಿಸಿದ ಗ್ರಾಹಕರಿಗೆ ಚೆನ್ನಾಗಿ ಸೂಕ್ಷ್ಮವಾಗಿ ಹೊಂದಿಕೊಳ್ಳುತ್ತಿದ್ದವು. ಅವನು ಪಾದರಕ್ಷೆಗಳಲ್ಲಿನ ವಿನ್ಯಾಸದ ಕುರಿತು ದೊಡ್ಡ ದೃಷ್ಟಿಯನ್ನು ಹೊಂದಿದ್ದನು. ಬದಲಾವಣೆಯೇ ಅವನನ್ನು ಪ್ರಖ್ಯಾತ ವ್ಯಕ್ತಿಯಾಗಿಸಿತು. ನಂಬಿಕೆ ಮತ್ತು ಸೃಜನಾತ್ಮಕತೆಯಿಂದ ಭರಿತವಾದ ಗುರುಸುವನನು ಗ್ರಾಮದಲ್ಲಿನ ಹಲವಾರು ಜನರು ಪರಿಚಯಿಸಿದ್ದರು. ಅವನು ತಯಾರಿಸುತ್ತಿದ್ದ ಶೂಗಳಿಗೆ ಉತ್ತಮವಾದ ಬೇಡಿಕೆ ಇತ್ತು ಮತ್ತು ಅವನು ಯಾವಾಗಲೂ ತನ್ನ ಬಲವಾದ ಪ್ರಯತ್ನವನ್ನು ಮುಂದುವರಿಸುತ್ತಿದ್ದನು. ಅವನ ಶೂಗಳು ಉಷ್ಣವಲಯ, ತಜ್ಞತೆ, ಶೈಲಿ ಮತ್ತು ಬಲವನ್ನು ಪ್ರತಿಬಿಂಬಿಸುವುದರಿಂದ ಕಾಣಿಸಿಕೊಳ್ಳುತ್ತಿದ್ದವು. ಹೀಗೆ ಗುರುಸುವನನು ತನ್ನ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕ ಮತ್ತು ಪ್ರೀತಿಯಿಂದ ಮಾಡುತ್ತಿದ್ದನು. ಆದರೆ ಕಾಲಕ್ರಮೇಣ ಗ್ರಾಮಗಳಲ್ಲಿ ಪಾದರಕ್ಷೆಗಳ ನವೀನತೆಯ ಅಗತ್ಯವಿದ್ದರೂ ಗುರುಸುವನನು ತನ್ನ ಶೂಗಳಿಗಿಂತ ಹೆಚ್ಚು ಅತ್ಯುತ್ತಮವಾದ ಮಾದರಿಗಳನ್ನು ತಯಾರಿಸುವುದರಲ್ಲಿ ಗಮನ ಕೊಟ್ಟಿದ್ದನು. ಅವನು ಹೊಸ ಮಾದರಿಗಳನ್ನು ಕಲಿಯಲು ಬಯಸಿದಾಗ ಅವನು ಹೊಸ ತಂತ್ರಜ್ಞಾನದ ಬಗ್ಗೆ ತಿಳಿಯಲು ಪೂರಕವಾಗಿ ಹೋಗುತ್ತಿದ್ದನು. ತನ್ನ ಅನೇಕ ಅನುಭವಗಳನ್ನು ಕೂಡ ಪಡೆಯುತ್ತಿದ್ದನು. ಅವನ ಶೂಗಳು ಇದೀಗ ಪಟ್ಟಣಗಳಲ್ಲಿ, ನಗರಗಳಲ್ಲಿ ಕೂಡ ಮಾರಾಟವಾಗುತ್ತಿದ್ದವು. ಈಗ ಅವನ ಬಳಿ 3 ಶೂಗಳ ಅಂಗಡಿಗಳು ಇತ್ತು ಮತ್ತು ಅವನು ತನ್ನ ಉದ್ಯಮವನ್ನು ಮತ್ತಷ್ಟು ವಿಸ್ತರಿಸಿದ್ದನು. ಆದರೂ ಅವನು ತನ್ನ ಮತ್ತು ಅದರ ಜನರೊಂದಿಗೆ ಕಳೆದುಕೊಂಡ ಸಂಬಂಧವನ್ನು ಗುರುಸುವನನ ಕಲಿಕೆಯ ಪ್ರಭಾವ ಹೆಚ್ಚುತ್ತಿದ್ದಂತೆ ಅವನು ಇತರ ಹಸ್ತಕಲಾವಿದರಿಗೆ ಸಹ ತನ್ನ ಅಧ್ಯಯನಗಳನ್ನು ಹಂಚಿಕೊಳ್ಳಲು ಮುಂದಾದನು. ಅವನು ತನ್ನ ಊರಿನಲ್ಲಿ ಪಾದರಕ್ಷೆ ತಯಾರಿಕೆಯಲ್ಲಿ ಬದಲಾವಣೆ ತರಲು ಪ್ರಯತ್ನಿಸುತ್ತಿದ್ದನು. ಅಷ್ಟು ಪ್ರಯತ್ನಿಸಿದ ನಂತರ ಅವನು ಯಶಸ್ಸು ಸಾಧಿಸಿದನು. ಅವನ ದಾರಿಯು ಸ್ಪಷ್ಟವಾದ ದೃಷ್ಟಿಕೋನ ಮತ್ತು ಅದೃಷ್ಟ ಮತ್ತು ಧೈರ್ಯವನ್ನು ತಲುಪಿದಂತೆ ಅವನ ಪಾದರಕ್ಷೆಗಳು ಹಿಂದಿನಿಂದಲೂ ಮುಂದುವರೆದಂತೆ ಮತ್ತಷ್ಟು ಜನಪೂರಿತವಾಗಿ ಬೆಳೆಯುತ್ತಿದ್ದವು.
ಗುರುಸುವನ ಅವನ ಸಾಧನೆಯ ಮೂಲಕ ನಮಗೆ ಮಾರ್ಗದರ್ಶನ ನೀಡಿದನು. ನಾವು ಯಾವ ಸ್ಥಿತಿಯಲ್ಲಿ ಇದ್ದರೂ ಕಠಿಣ ಪರಿಶ್ರಮ ಮತ್ತು ನಿಷ್ಠೆಯಿಂದ ಕೆಲಸ ಮಾಡುವುದು ನಮ್ಮ ಬಲವನ್ನು ಸಾಧಿಸಲು ಪ್ರಮುಖವಾಗಿರುತ್ತದೆ. ಅವನು ಕಲಿತಿದ್ದು ಕಷ್ಟಗಳನ್ನು ಮತ್ತು ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕೆಂದು, ಜೊತೆಗೆ ಶ್ರಮ ಮಾಡಿ ಉತ್ಸಾಹದಿಂದ ನಮ್ಮ ಕನಸುಗಳನ್ನು ನಾವು ಮಾಡಬಹುದು ಎಂಬುದನ್ನು ಸಾರುವುದರ ಮೂಲಕ. ಕಥೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನ್ಯವಾದಗಳು.